ಏಪ್ರಿಲ್ 25ರಂದು ದಾಸರಹಳ್ಳಿ ಎಂಬ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ. ಶಿವಮೊಗ್ಗದ ಕೆಲ ಜನರು ಹಾಗೂ ರಾಜ್ಯ ಮತ್ತು ವಿವಿಧ ಸಿನಿಮಾ ರಂಗವನ್ನು ಒಳಗೊಂಡು ದಾಸರಹಳ್ಳಿ ಎಂಬ ಸಿನಿಮಾವನ್ನು ತೆರೆಯ ಮೇಲೆ ತರುವ ಪ್ರಯತ್ನ ಮಾಡಲಾಗಿದೆ. ಚಿತ್ರದಲ್ಲಿ ಸುಮಾರು 100ಕ್ಕೂ ಅಧಿಕ ಮಂದಿ ನಟಿಸಿದ್ದು ಬಹಳ ದೊಡ್ಡ ತಾರಾ ಬಳಗ ಈ ಸಿನಿಮಾದಲ್ಲಿ ಕಾಣಲಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ನಿರ್ಮಾಪಕ ಉಮೇಶ್ ಮಾಹಿತಿ ನೀಡಿದ್ದಾರೆ. ನಾನು ತೆಗೆದ್ರೆ ಸಿನಿಮಾ ಸಕ್ಸಸ್ ಆದರೆ ನಮ್ಮ ಶಿವಮೊಗ್ಗದ ಕಲಾವಿದರು ಎಲ್ಲರಿಗೂ ಅವಕಾಶ ಸಿಗುತ್ತೆ, ಅವ್ರಿಗೆ ಒಂದು ಅವಕಾಶ ಮಾಡ್ಕೊಡೋಕೆ ಒಂದು ದಾರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ಮಾಡೋಕ್ಕೆ ಕೈ ಹಾಕಿದೆ. ನನ್ನ ಜೊತೆಗೆ ನಮ್ಮ ಸೀನಣ್ಣವರಿಗೂ ಹೇಳಿದೆ ಹಿಂಗೆ ಸಿನಿಮಾ ಮಾಡ್ತಾ ಇದ್ದೀನಿ ಅಂತೇಳಿ. ಆಯಿತು ನೀನು ಮಾಡು, ನಿನ್ನ ಜೊತೆ ನಾನು ಇರ್ತೀನಿ ಅಂತ ಹೇಳಿದ್ರು. ನನಗೆ ಎಲ್ಲ ಥರದಲ್ಲೂ ಸಹಕಾರ ಕೊಟ್ಟಿದ್ದಾರೆ. ಇದು ತುಂಬ ತಾರಾ ಬಳಗ ಇರೋಂಥ ಒಂದು ದೊಡ್ಡ ಸಿನಿಮಾ. ಇದು ದಾಸರಹಳ್ಳಿ ಅಂದರೆ ದಾಸರಹಳ್ಳಿಯಲ್ಲಿ ನಡೆಯೋಂಥ ಒಂದು ಸ್ಟೋರಿ. ಇದು ಫ್ಯಾಮಿಲಿ ಓರಿಯೆಂಟೆಡ್ಡು, ಫುಲ್ ಫ್ಯಾಮಿಲಿ ನೋಡ್ಬೋದು. ಈ ಸಿನಿಮಾದಲ್ಲಿ ಒಂದು ಕೆಟ್ಟು ಡೈಲಾಗ್ ಇಲ್ಲ, ಒಂದು ಕೆಟ್ಟು ಸೀನ್ ಇಲ್ಲ. ಸೆನ್ಸಾರ್ ಮಂಡಳಿಯವರು ಸೆನ್ಸಾರ್ ದಿವಸ ವೆರಿ ಫಸ್ಟ್ ಟೈಮ್ ಈ ಥರ ಸಿನಿಮಾ ನೋಡ್ತಾ ಇರೋದು ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಹಾಗಾಗಿ ಈ ಸಿನಿಮಾನ ನಮ್ಮ ಶಿವಮೊಗ್ಗ ಜನತೆ ಪ್ರತಿಯೊಬ್ಬರು ನೋಡಬೇಕು, ನನ್ನನ್ನು ಗೆಲ್ಲಿಸ್ಬೇಕು. ನಾನು ಗೆದ್ದರೆ ನಮ್ಮ ಶಿವಮೊಗ್ಗ ಜನತೆ ಗೆದ್ದಂಗೆ. ನನ್ನ ಜೊತೆಗೆ ನನ್ನ ಸ್ನೇಹಿತರೆಲ್ಲರೂ ಸಪೋರ್ಟಾಗಿ ನಿಂತಿದ್ದಾರೆ. ಬರ್ರಿ ನಮ್ಮ ಶಿವಮೊಗ್ಗದಲ್ಲಿ ಸಿನಿಮಾ ಗೆಲ್ಸೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಈ ಸಿನಿಮಾನ ಶಿವಮೊಗ್ಗದಲ್ಲೂ ಶೂಟಿಂಗ್ ಮಾಡಿದೆ ನಾನು. ಅರಕೆರೆ ದೇವಸ್ಥಾನ, ಗಾಜನೂರು ಡ್ಯಾಮು ಅಲ್ಲೆಲ್ಲ ಶೂಟಿಂಗ್ ಮಾಡಿದೆ. ಮತ್ತು ಬೆಂಗಳೂರಲ್ಲೂ ಮಾಡಿದೆ. ಎಲ್ಲ ಕಡೆ ಮಾಡಿದ್ದೀನಿ. ಥ್ರಿಲ್ಲರ್ ಮಂಜು ಇದ್ದಾರೆ. ನನಗೆ ಹೀರೋ ಆಗ್ಬಿಟ್ಟು ಧರ್ಮಕೀರ್ತಿರಾಜು ತುಂಬ ಸಪೋರ್ಟ್ ಮಾಡಿದ್ರು ಅವರು. ನಾನು ರಾತ್ರಿ 10 ಗಂಟೆಗೆ ಶೂಟಿಂಗ್ ಕರೆದ್ರು ಬರ್ತಾಯಿದ್ರು, 12 ಗಂಟೆಗೂ ಬರ್ತಾಯಿದ್ರು, ಬೆಳಗಿನ ಜಾವ 6 ಗಂಟೆ ಆದರೂ ಬರ್ತಾಯಿದ್ರು. ಆ ಥರ ಒಬ್ಬ ಹೀರೋ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿದ್ದಾರೆ. ಹಾಗಾಗಿ ಅವರಿಂದ ಸಹಕಾರದಿಂದ ನನ್ನ ಸಿನಿಮಾ ಶೂಟಿಂಗು ಬೇಗನೆ ಮುಗೀತು, ಚೆನ್ನಾಗಿ ಬಂದಿದೆ. ಧರ್ಮಕೀರ್ತಿರಾಜಿಗೆ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಡೈರೆಕ್ಟ್ರು ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ತುಂಬ ಒಳ್ಳೆ ಡೈರೆಕ್ಟ್ರು. ದುಂದು ವೆಚ್ಚ ಇಲ್ದಂಗೆ ಸಿನಿಮಾಗೆ ಎಷ್ಟು ಖರ್ಚು ಬೇಕೋ ಅಷ್ಟು ಮಾತ್ರ ಮಾಡಿಸ್ತಾರೆ. ಇವಾಗಿನ ಕೆಲವು ಡೈರೆಕ್ಟ್ರುಗಳು ಬೇರೆ ಥರ ಪ್ರೊಡ್ಯೂಸರಿಗೆ ದಾರಿ ತಪ್ಪಿಸ್ತಾರೆ. ನನಗೆ ಆ ಥರ ಡೈರೆಕ್ಟ್ರು ಸಿಗಲಿಲ್ಲ, ಒಳ್ಳೆ ಡೈರೆಕ್ಟ್ರು ಸಿಕ್ಕಿದ್ರು. ಸಿನಿಮಾ ಚೆನ್ನಾಗಾಗಿದೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಬೇಕು. ಮತ್ತು ನನ್ನ ಪತ್ರಿಕೋದ್ಯಮ ಮಿತ್ರರು ಈ ನನ್ನ ಸಿನಿಮಾಗೆ ತುಂಬ ಸಪ್ಲೆ ಶ್ರೀನಾಥ್ ಎಸ್ ಆರ್ ಅಂತ ಹೇಳ್ಬಿಟ್ಟು ಶಿವಮೊಗ್ಗ ಜಿಲ್ಲಾ ಫುಟ್ಬಾಲ್ ಅಧ್ಯಕ್ಷರು, ಹಳೆಯ ಕಲಾವಿದರು ಇದ್ದಾರೆ. ಈ ಸಿನಿಮಾ ಬಿಟ್ಟರೆ ನೆಕ್ಸ್ಟ್ ಅಷ್ಟು ಜನಕ್ಕೂ ಒಂದೇ ಸಿನಿಮಾದಲ್ಲಿ ನೋಡೋಕೆ ಚಾನ್ಸೇ ಇಲ್ಲ ಅಂತ ಹೇಳ್ತೀನಿ ನಾನು. ಅಲ್ಲ, ಅವರೆಲ್ಲ ನನಗೆ ನೋಡ್ಬಿಟ್ಟು ಸ್ವಲ್ಪ ಪೇಮೆಂಟ್ ಎಲ್ಲ ಕಮ್ಮಿ ತಗೊಂಡು ಶಿವಮೊಗ್ಗದಿಂದ ಬಂದು ಮಾಡ್ತಾ ಇದ್ದೀರಾ ನೀವು ಅಂತೇಳಿ ಅವ್ರು ಸಹಕಾರ ಕೊಟ್ಟಿದ್ದಾರೆ ನನಗೆ. ಮುಖ್ಯವಾಗಿ ಬಿರದರ್ ಇದ್ದಾರೆ, ಪದ್ಮಾವಾಸಂತಿ, MS ತ್ಯಾಗರಾಜ್ ಅಂತ ಹೇಳ್ಬಿಟ್ಟು ಮ್ಯೂಸಿಕ್ಕು, ಆಮೇಲೆ MS ಉಮೇಶು ಕಲಾವಿದರು, ರೇಖಾದಾಸು, ಹೊನ್ನಾವಳಿ ಕೃಷ್ಣ, ಡಿಂಗ್ರಿ ನಾಗರಾಜು, ಮಲ್ನಾಡಿನ ಕಲಾವಿದರು ಬಂದ್ಬಿಟ್ಟು ದಾನಮ್ ಅಂತ ಹೇಳ್ಬಿಟ್ಟು ಪೊಲೀಸ್ ಆಫೀಸರ್ ಆಗಿದ್ರು, ಇವಾಗ ರಿಟೈರ್ಡ್ ಆಗಿದೆ, ಅವರಿದ್ದಾರೆ. ಆಮೇಲೆ ಚಂದ್ರಗೌಡ ಅಂತ ಹೇಳ್ಬಿಟ್ಟು ಇದರಲ್ಲಿ ಹೀರೋಯಿನ್